ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಏಜೆನ್ಸಿಗೇನೆ ಜನ ನುಗ್ಗಿದ್ದಾರೆ. ಆನ್ಲೈನಲ್ಲಿ ಬುಕ್ಕಿಂಗ್ ಆಗದ ಹಿನ್ನೆಲೆ ಸಿಲಿಂಡರ್ ಏಜೆನ್ಸಿಗೆ ಜನ ನುಗ್ಗಿದ್ದಾರೆ. ಖಾಲಿ ಸಿಲಿಂಡರ್ನ ಹಿಡ್ಕೊಂಡು ಬಂದು ಜನ ರೊಚ್ಚಿಗೆದ್ದಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾಳ್ಮೆಯ ಕಟ್ಟೆ ಒಡೆದಿದೆ ಜನರದು. ಆ ಕಡೆ ಬುಕ್ಕಿಂಗೂ ಆಗ್ತಾ ಇಲ್ಲ. ಮೊಬೈಲಲ್ಲಿ ರಿಜಿಸ್ಟರ್ ನಂಬರಿಂದ ಕಾಲ್ ಮಾಡಿದರೆ ಬುಕ್ಕಿಂಗ್ ಆಗ್ತಾ ಇಲ್ಲ. ಈ ಕಡೆ ಇವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ಜನ ತಾಳ್ಮೆಯನ್ನು ಕಳ್ಕೊಂಡು ಈ ರೀತಿ ಅಂಗಡಿಗೇನೆ ನುಗ್ಗಿದ್ದಾರೆ. ಜವಾಬ್ದಾರಿ ಇರುವಂಥವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಇದೇ ಆಗೋದು. ಜನ ನುಗ್ಗುತ್ತಾರೆ, ಹೊಡಿತಾರೆ. ಈಗ ಹುಬ್ಬಳ್ಳಿಯಲ್ಲೂ ಅದೇ ಆಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕರ್ನಾಟಕ ರಾಜ್ಯದಾದ್ಯಂತ, ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸಿಲಿಂಡರ್ನ ಕೊರತೆ, ಸಿಲಿಂಡರ್ನ ಅಭಾವ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಏನು ಗ್ರಾಹಕರು ಸಿಲಿಂಡರ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಇಂಡಿಯನ್ ಏಜೆನ್ಸಿ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಗ್ರಾಹಕರು ತಮ್ಮ ಖಾಲಿ ಸಿಲಿಂಡರ್ಗಳನ್ನು ತಂದು ಏಜೆನ್ಸಿಗಳಿಗೆ ಮುತ್ತಿಗೆ ಹಾಕಿರುವಂಥದ್ದು. ಯಾಕಂದರೆ ಕಳೆದ 4-5 ದಿನಗಳಿಂದ, ಒಂದು ವಾರದಿಂದ ಸಿಲಿಂಡರ್ಗಳು ಬುಕ್ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಸಮರ್ಪಕವಾಗಿ ಬುಕ್ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಈ ಏಜೆನ್ಸಿಗಳ ಮುಂದೆ ಮುತ್ತಿಗೆ ಹಾಕುವ ಮೂಲಕ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಗ್ರಾಹಕರು ಮುಂದಾಗ್ತಾ ಇದ್ದಾರೆ. ಗ್ರಾಹಕರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ದಿನದಿಂದ ಸಿಲಿಂಡರ್ಗಳು ಸಿಗ್ತಾ ಇದೆ? 8 ದಿವಸ ಆತ್ರಿ. ಇವತ್ತಾಗೈತೆ ಬುಕ್ಕಿಂಗ್ ಆಗೈತೆ. ಈಗ ಕೊಡ್ತೇನಂದಾರ್ರಿ. ಈಗ ಕೊಡ್ತೇನಂದಾರ್ರಿ, ನೋಡ್ಬೇಕ್ರಿ. ಒಂದು ಕಡೆ ಕಳೆದ 3-4 ದಿನಗಳಿಂದ ನಾವು ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನು ಹೊರಹಾಕುವ ಮೂಲಕ ಇಲ್ಲಿ ಏಜೆನ್ಸಿಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಏಜೆನ್ಸಿಯವ್ರನ್ನ ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಗೃಹ ಬಳಕೆ ಸಿಲಿಂಡರ್ಗಳು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲ, ನಮ್ಮ ಕಡೆ ಸ್ಟಾಕ್ ಇದೆ ಸರ್. ಸಿಲಿಂಡರ್ ನಾವು ಯಾರು ಗ್ಯಾಸ್ ಬುಕ್ಕಿಂಗ್ ಮಾಡ್ತಾರಲ್ಲ, ಮೊಬೈಲಿಂದ ಮಿಸ್ ಕಾಲ್ ಇರ್ತಾವೆ. ಅದು ಕಂಪ್ಯೂಟರೈಸ್ ಇರುತ್ತೆ. ಯಾರಿಗೆ ಮಿಸ್ ಕಾಲ್, ಅವ್ರು ತಮ್ಮ ಮೊಬೈಲಿಂದೇ ಮಿಸ್ ಕಾಲ್ ಕೊಡಬೇಕು. ಆಧಾರ್ ಕಾರ್ಡಲ್ಲಿ ಲಿಂಕ್ ಇರುತ್ತೆ. ಅವ್ರಿಗೆ ಮೊಬೈಲಿಂದ ಮಿಸ್ ಕಾಲ್ ಕೊಟ್ಮೇಲೆ ಅವ್ರಿಗೊಂದು ಮೆಸೇಜ್ ಬರುತ್ತೆ, DH ನಂಬರು 5 ಡಿಜಿಟ್ ಬಂದ್ಮೇಲೆ ಅದು ಬುಕ್ಕಿಂಗ್ ಆಗಿದ್ಮೇಲೆ ಕನ್ಫರ್ಮ್ ಆಗಿ ನಾವು ಇವ್ರಿಗೆ ಕೊಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಸರ್ವರ್ ಡೌನ್ ಇರೋದ್ರೆ ಬುಕ್ ಆಗ್ತಾ ಇಲ್ಲ. ಅದು ಬುಕ್ ಆದ್ಮೇಲೆ ನಾವು ಸಿಲಿಂಡರ್ ಕೊಡ್ತಾ ಇದೀವಿ. ಸಿಲಿಂಡರ್ ಸ್ಟಾಕ್ ಇದೆ. ಈಗ 2 ತಿಂಗಳ ಆತಿರಿ ಟಾಕಿ ತಗೊಂಡ. ಈಗ ಇದು ಎಂಟ್ರಿ ಮಾಡಂತ 1-2 ತಿಂಗಳು 15 ದಿವಸ ಆಗೈತಿರಿ. ಇದು ಎಂಟ್ರಿ ಮಾಡಾಕತ್ತೀರಿ ನೋಡ್ರಿ. ಅವ್ರ ಕಾಲ್ ಮಾಡಿದ್ರೆ ಬಂದಿಟ್ಟಾರಿ. ಅವ್ರ ಈಗ ಹೇಳಿದ್ರೆ 40 ದಿವ್ಸಕ್ಕೆ ಬರ್ರಿ ನೀವು ಅನ್ನಕತ್ತ. 40 ದಿವ್ಸಕ್ಕೆ ಏನು ತಿನ್ಬೇಕ್ರಿ? ಈಗ ಹಬ್ಬಾಗ ಟಾಕಿಲ್ಲ ಅಂತ ಅಡುಗೆ ಆಗ್ತೈತಿಲ್ರಿ. ಈಗ 2 ತಿಂಗಳಾಯ್ತು ನೋಡ್ರಿ ತಗೊಂಡು ನಾವು. ಈಗ 10 ದಿವಸ ಈಗ ನಾವು ಉಪವಾಸ ಅದೇವ್ರಿ. ಈಗ ಸಿಲಿಂಡರ್ ಇಲ್ಲ ಅಲ್ಲೇ. ನಮ್ಗೆ ಸಿಲಿಂಡರ್ ಬೇಕಾರಿ. ಇದು ಬುಕ್ಕಿಂಗ್ನು ಆಗವಲ್ದೆ. ಬುಕ್ಕಿಂಗ್ ಆಗಬೇಕ್ರಿ ನಮ್ಗೆ. ಈಗ ಆಗಿದ್ಮೇಲೆ ನಾವು ಹೋಗ್ತೀವಿ. ಇಲ್ಲಿಂದ ಹೋಗಂಗೆ ಇಲ್ಲ. ನಾವು ಬುಕ್ಕಿಂಗ್ ಮಾಡೇ ಹೋಗ್ತೀವಿ ನಾವು. ಇದಿಷ್ಟು ಗ್ರಾಹಕರು ಮತ್ತು ಏಜೆನ್ಸಿಗಳ ಮಾಲೀಕರು, ಅದೇ ರೀತಿ ಸಿಬ್ಬಂದಿಗಳ ಮಾತುಗಳು. ಒಂದು ಕಡೆ ಕಳೆದ ಒಂದು ವಾರದಿಂದನೂ ಕೂಡ ಏನು ಸಿಲಿಂಡರ್ ಬುಕ್ ಮಾಡಿದರೂ ಕೂಡ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ನಮಗೆ ಸಿಲಿಂಡರ್ ಕೊಡೋವರೆಗೂ, ಪೂರೈಕೆ ಮಾಡುವವರೆಗೂ ಇಲ್ಲಿಂದ ಕದಲಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಏಜೆನ್ಸಿಗೇನೆ ಜನ ನುಗ್ಗಿದ್ದಾರೆ. ಆನ್ಲೈನಲ್ಲಿ ಬುಕ್ಕಿಂಗ್ ಆಗದ ಹಿನ್ನೆಲೆ ಸಿಲಿಂಡರ್ ಏಜೆನ್ಸಿಗೆ ಜನ ನುಗ್ಗಿದ್ದಾರೆ. ಖಾಲಿ ಸಿಲಿಂಡರ್ನ ಹಿಡ್ಕೊಂಡು ಬಂದು ಜನ ರೊಚ್ಚಿಗೆದ್ದಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾಳ್ಮೆಯ ಕಟ್ಟೆ ಒಡೆದಿದೆ ಜನರದು. ಆ ಕಡೆ ಬುಕ್ಕಿಂಗೂ ಆಗ್ತಾ ಇಲ್ಲ. ಮೊಬೈಲಲ್ಲಿ ರಿಜಿಸ್ಟರ್ ನಂಬರಿಂದ ಕಾಲ್ ಮಾಡಿದರೆ ಬುಕ್ಕಿಂಗ್ ಆಗ್ತಾ ಇಲ್ಲ. ಈ ಕಡೆ ಇವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ಜನ ತಾಳ್ಮೆಯನ್ನು ಕಳ್ಕೊಂಡು ಈ ರೀತಿ ಅಂಗಡಿಗೇನೆ ನುಗ್ಗಿದ್ದಾರೆ. ಜವಾಬ್ದಾರಿ ಇರುವಂಥವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಇದೇ ಆಗೋದು. ಜನ ನುಗ್ಗುತ್ತಾರೆ, ಹೊಡಿತಾರೆ. ಈಗ ಹುಬ್ಬಳ್ಳಿಯಲ್ಲೂ ಅದೇ ಆಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕರ್ನಾಟಕ ರಾಜ್ಯದಾದ್ಯಂತ, ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸಿಲಿಂಡರ್ನ ಕೊರತೆ, ಸಿಲಿಂಡರ್ನ ಅಭಾವ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಏನು ಗ್ರಾಹಕರು ಸಿಲಿಂಡರ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಇಂಡಿಯನ್ ಏಜೆನ್ಸಿ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಗ್ರಾಹಕರು ತಮ್ಮ ಖಾಲಿ ಸಿಲಿಂಡರ್ಗಳನ್ನು ತಂದು ಏಜೆನ್ಸಿಗಳಿಗೆ
ಮುತ್ತಿಗೆ ಹಾಕಿರುವಂಥದ್ದು. ಯಾಕಂದರೆ ಕಳೆದ 4-5 ದಿನಗಳಿಂದ, ಒಂದು ವಾರದಿಂದ ಸಿಲಿಂಡರ್ಗಳು ಬುಕ್ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಸಮರ್ಪಕವಾಗಿ ಬುಕ್ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಈ ಏಜೆನ್ಸಿಗಳ ಮುಂದೆ ಮುತ್ತಿಗೆ ಹಾಕುವ ಮೂಲಕ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಗ್ರಾಹಕರು ಮುಂದಾಗ್ತಾ ಇದ್ದಾರೆ. ಗ್ರಾಹಕರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ದಿನದಿಂದ ಸಿಲಿಂಡರ್ಗಳು ಸಿಗ್ತಾ ಇದೆ? 8 ದಿವಸ ಆತ್ರಿ. ಇವತ್ತಾಗೈತೆ ಬುಕ್ಕಿಂಗ್ ಆಗೈತೆ. ಈಗ ಕೊಡ್ತೇನಂದಾರ್ರಿ. ಈಗ ಕೊಡ್ತೇನಂದಾರ್ರಿ, ನೋಡ್ಬೇಕ್ರಿ. ಒಂದು ಕಡೆ ಕಳೆದ 3-4 ದಿನಗಳಿಂದ ನಾವು ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನು ಹೊರಹಾಕುವ ಮೂಲಕ ಇಲ್ಲಿ ಏಜೆನ್ಸಿಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಏಜೆನ್ಸಿಯವ್ರನ್ನ ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಗೃಹ ಬಳಕೆ ಸಿಲಿಂಡರ್ಗಳು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲ, ನಮ್ಮ ಕಡೆ ಸ್ಟಾಕ್ ಇದೆ ಸರ್ ಸಿಲಿಂಡರ್. ನಾವು ಯಾರು ಗ್ಯಾಸ್ ಬುಕ್ಕಿಂಗ್ ಮಾಡ್ತಾರಲ್ಲ, ಮೊಬೈಲಿಂದ ಮಿಸ್ ಕಾಲ್ ಇರ್ತಾವೆ. ಅದು ಕಂಪ್ಯೂಟರೈಸ್ ಇರುತ್ತೆ. ಯಾರಿಗೆ ಅವ್ರು ತಮ್ಮ ಮೊಬೈಲಿಂದೇ ಮಿಸ್ ಕಾಲ್ ಕೊಡಬೇಕು. ಆಧಾರ್ ಕಾರ್ಡಲ್ಲಿ ಲಿಂಕ್ ಇರುತ್ತೆ. ಅವ್ರಿಗೆ ಮೊಬೈಲಿಂದ ಮಿಸ್ ಕಾಲ್ ಕೊಟ್ಟಾಗ ಅವ್ರಿಗೊಂದು ಮೆಸೇಜ್ ಬರುತ್ತೆ, DH ನಂಬರು 5 ಡಿಜಿಟ್ ಬಂದ್ಮೇಲೆ ಅದು ಡೈಲಿ ಬುಕ್ಕಿಂಗ್ ಆಗಿದ್ಮೇಲೆ ಕನ್ಫರ್ಮ್ ಆಮ್ಯಾಗ ನಾವು ಇವ್ರಿಗೆ ಕೊಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಸರ್ವರ್ ಡೌನ್ ಇರೋದ್ರೆ ಬುಕ್ ಆಗ್ತಾ ಇಲ್ಲ. ಅದು ಬುಕ್ ಆದ್ಮೇಲೆ ನಾವು ಸಿಲಿಂಡರ್ ಕೊಡ್ತಾ ಇದೀವಿ. ಸಿಲಿಂಡರ್ ಸ್ಟಾಕ್ ಇದೆ. ಈಗ 2 ತಿಂಗಳ ಆತಿರಿ ಟಾಕಿ ತಗೊಂಡ. ಈಗ ಇದು ಎಂಟ್ರಿ ಮಾಡಂತ 1-2 ತಿಂಗಳು 15 ದಿವಸ ಆಗೈತಿರಿ. ಇದು ಎಂಟ್ರಿ ಮಾಡಾಕತ್ತೀರಿ ನೋಡ್ರಿ. ಅವ್ರ ಕಾಲ್ ಮಾಡಿದ್ರೆ ಬಂದಿಟ್ಟಾರಿ. ಅವ್ರ ಈಗ ಹೇಳಿದ 40 ದಿವ್ಸಕ್ಕೆ ಬರ್ರಿ ನೀವು ಅನ್ನಕತ್ತ. 40 ದಿವ್ಸಕ್ಕೆ ಏನು ತಿನ್ಬೇಕ್ರಿ? ಈಗ ಹಬ್ಬಾಗ ಟಾಕಿಲ್ಲ ಅಂತ ಅಡುಗೆ ಆಗ್ತೈತಿಲ್ರಿ. ಈಗ 2 ತಿಂಗಳಾಯ್ತು ನೋಡ್ರಿ ತಗೊಂಡು ನಾವು. ಈಗ 10 ದಿವಸ ಈಗ ನಾವು ಉಪವಾಸ ಅದೇವ್ರಿ. ಈಗ ಸಿಲಿಂಡರ್ ಇಲ್ಲ ಅಲ್ಲೇ, ನಮ್ಗೆ ಸಿಲಿಂಡರ್ ಬೇಕಾರಿ. ಇದು ಬುಕಿಂಗ್ನು ಆಗವಲ್ದೆ. ಬುಕಿಂಗ್ ಆಗಬೇಕ್ರಿ ನಮ್ಗೆ. ಈಗ ಆಗಿದ್ಮೇಲೆ ನಾವು ಹೋಗ್ತೀವಿ, ಇಲ್ಲಿಂದ ಹೋಗಂಗೆ ಇಲ್ಲ. ನಾವು ಬುಕಿಂಗ್ ಮಾಡೇ ಹೋಗ್ತೀವಿ ನಾವು. ಇದಿಷ್ಟು ಗ್ರಾಹಕರು ಮತ್ತು ಏಜೆನ್ಸಿಗಳ ಮಾಲೀಕರು, ಅದೇ ರೀತಿ ಸಿಬ್ಬಂದಿಗಳ ಮಾತುಗಳು. ಒಂದು ಕಡೆ ಕಳೆದ ಒಂದು ವಾರದಿಂದನೂ ಕೂಡ ಏನು ಸಿಲಿಂಡರ್ ಬುಕ್ ಮಾಡಿದರೂ ಕೂಡ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ನಮಗೆ ಸಿಲಿಂಡರ್ ಕೊಡೋವರೆಗೂ, ಪೂರೈಕೆ ಮಾಡುವವರೆಗೂ ಇಲ್ಲಿಂದ ಕದಲಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಏಜೆನ್ಸಿಗೇನೆ ಜನ ನುಗ್ಗಿದ್ದಾರೆ. ಆನ್ಲೈನಲ್ಲಿ ಬುಕ್ಕಿಂಗ್ ಆಗದ ಹಿನ್ನೆಲೆ ಸಿಲಿಂಡರ್ ಏಜೆನ್ಸಿಗೆ ಜನ ನುಗ್ಗಿದ್ದಾರೆ. ಖಾಲಿ ಸಿಲಿಂಡರ್ನ ಹಿಡ್ಕೊಂಡು ಬಂದು ಜನ ರೊಚ್ಚಿಗೆದ್ದಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾಳ್ಮೆಯ ಕಟ್ಟೆ ಒಡೆದಿದೆ ಜನರದು. ಆ ಕಡೆ ಬುಕ್ಕಿಂಗೂ ಆಗ್ತಾ ಇಲ್ಲ. ಮೊಬೈಲಲ್ಲಿ ರಿಜಿಸ್ಟರ್ ನಂಬರಿಂದ ಕಾಲ್ ಮಾಡಿದರೆ ಬುಕ್ಕಿಂಗ್ ಆಗ್ತಾ ಇಲ್ಲ. ಈ ಕಡೆ ಇವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ಜನ ತಾಳ್ಮೆಯನ್ನು ಕಳ್ಕೊಂಡು ಈ ರೀತಿ ಅಂಗಡಿಗೇನೆ ನುಗ್ಗಿದ್ದಾರೆ. ಜವಾಬ್ದಾರಿ ಇರುವಂಥವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಇದೇ ಆಗೋದು. ಜನ ನುಗ್ಗುತ್ತಾರೆ, ಹೊಡಿತಾರೆ. ಈಗ ಹುಬ್ಬಳ್ಳಿಯಲ್ಲೂ ಅದೇ ಆಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕರ್ನಾಟಕ ರಾಜ್ಯದಾದ್ಯಂತ, ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸಿಲಿಂಡರ್ನ ಕೊರತೆ, ಸಿಲಿಂಡರ್ನ ಅಭಾವ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಏನು ಗ್ರಾಹಕರು ಸಿಲಿಂಡರ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಇಂಡಿಯನ್ ಏಜೆನ್ಸಿ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಗ್ರಾಹಕರು ತಮ್ಮ ಖಾಲಿ ಸಿಲಿಂಡರ್ಗಳನ್ನು ತಂದು ಏಜೆನ್ಸಿಗಳಿಗೆ ಮುತ್ತಿಗೆ ಹಾಕಿರುವಂಥದ್ದು. ಯಾಕಂದರೆ ಕಳೆದ 4-5 ದಿನಗಳಿಂದ, ಒಂದು ವಾರದಿಂದ ಸಿಲಿಂಡರ್ಗಳು ಬುಕ್ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಸಮರ್ಪಕವಾಗಿ ಬುಕ್ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಈ ಏಜೆನ್ಸಿಗಳ ಮುಂದೆ ಮುತ್ತಿಗೆ ಹಾಕುವ ಮೂಲಕ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಗ್ರಾಹಕರು ಮುಂದಾಗ್ತಾ ಇದ್ದಾರೆ. ಗ್ರಾಹಕರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ದಿನದಿಂದ ಸಿಲಿಂಡರ್ಗಳು ಸಿಗ್ತಾ ಇದೆ? 8 ದಿವಸ ಆತ್ರಿ. ಇವತ್ತಾಗೈತೆ ಬುಕ್ಕಿಂಗ್ ಆಗೈತೆ. ಈಗ ಕೊಡ್ತೇನಂದಾರ್ರಿ. ಈಗ ಕೊಡ್ತೇನಂದಾರ್ರಿ, ನೋಡ್ಬೇಕ್ರಿ. ಒಂದು ಕಡೆ ಕಳೆದ 3-4 ದಿನಗಳಿಂದ ನಾವು ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನು ಹೊರಹಾಕುವ ಮೂಲಕ ಇಲ್ಲಿ ಏಜೆನ್ಸಿಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಏಜೆನ್ಸಿಯವ್ರನ್ನ ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಗೃಹ ಬಳಕೆ ಸಿಲಿಂಡರ್ಗಳು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲ, ನಮ್ಮ ಕಡೆ ಸ್ಟಾಕ್ ಇದೆ ಸರ್ ಸಿಲಿಂಡರ್. ನಾವು ಯಾರು ಗ್ಯಾಸ್ ಬುಕ್ಕಿಂಗ್ ಮಾಡ್ತಾರಲ್ಲ, ಮೊಬೈಲಿಂದ ಮಿಸ್ ಕಾಲ್ ಇರ್ತಾವೆ. ಅದು ಕಂಪ್ಯೂಟರೈಸ್ ಇರುತ್ತೆ. ಯಾರಿಗೆ ಅವ್ರು ತಮ್ಮ ಮೊಬೈಲಿಂದೇ ಮಿಸ್ ಕಾಲ್ ಕೊಡಬೇಕು. ಆಧಾರ್ ಕಾರ್ಡಲ್ಲಿ ಲಿಂಕ್ ಇರುತ್ತೆ. ಅವರಿಗೆ ಮೊಬೈಲಿಂದ ಮಿಸ್ ಕಾಲ್ ಕೊಟ್ಟಾಗ ಅವ್ರಿಗೊಂದು ಮೆಸೇಜ್ ಬರುತ್ತೆ, DH ನಂಬರು 5 ಡಿಜಿಟ್ ಬಂದ್ಮೇಲೆ ಅದು ಡೈಲಿ ಬುಕ್ಕಿಂಗ್ ಆಗಿದ್ಮೇಲೆ ಕನ್ಫರ್ಮ್ ಆಮ್ಯಾಗ ನಾವು ಇವ್ರಿಗೆ ಕೊಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಸರ್ವರ್ ಡೌನ್ ಇರೋದ್ರೆ ಬುಕ್ ಆಗ್ತಾ ಇಲ್ಲ.
ಅದು ಬುಕ್ ಆದ್ಮೇಲೆ ನಾವು ಸಿಲಿಂಡರ್ ಕೊಡ್ತಾ ಇದೀವಿ. ಸಿಲಿಂಡರ್ ಸ್ಟಾಕ್ ಇದೆ. ಈಗ 2 ತಿಂಗಳ ಆತಿರಿ ಟಾಕಿ ತಗೊಂಡ. ಈಗ ಇದು ಎಂಟ್ರಿ ಮಾಡಂತ 1-2 ತಿಂಗಳು 15 ದಿವಸ ಆಗೈತಿರಿ. ಇದು ಎಂಟ್ರಿ ಮಾಡಾಕತ್ತೀರಿ ನೋಡ್ರಿ ಅವ್ರ. ಕಾಲ್ ಮಾಡಿದ್ರೆ ಬಂದಿಟ್ಟಾರಿ ಅವ್ರ. ಈಗ ಹೇಳಿದ್ರೆ 40 ದಿವ್ಸಕ್ಕೆ ಬರ್ರಿ ನೀವು ಅನ್ನಕತ್ತಾರ. 40 ದಿವ್ಸಕ್ಕೆ